ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಸಹ ನಮಸ್ಕಾರ. 25ನೇ ತಾರೀಕು ಗುರುವಾರ. ಏನು ವಿಶೇಷತೆ? ನವರಾತ್ರಿಯ ಸಮಯದಲ್ಲಿ ಬಂದಿರುವಂತಹ ಗುರುವಾರ. ಹೀಗಾಗಿ ನೀವು ರಾಯರಿಗೆ ಸಲ್ಲಿಸಬೇಕಾದಂತಹ ಪೂಜೆ ಪುನಸ್ಕಾರ ಸ್ವಲ್ಪ ವಿಶೇಷವಾಗಿರುತ್ತೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ. ಇನ್ನು ನಾಳೆಗೆ ಯಾರೆಲ್ಲ ರಾಯರ ವ್ರತವನ್ನು ಮಾಡ್ತಾ ಇದ್ದೀರಾ, 9 ದಿವಸಗಳ ವ್ರತ, ಆ ವ್ರತದ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡೋದಾದರೆ ಬೆಳಗ್ಗಿನ ಜಾವ 4:55ರಿಂದ 5:48 ತನಕ ಚೆನ್ನಾಗಿದೆ. ಇನ್ನು ನೈವೇದ್ಯ ಅಂತ ಹೇಳಿ ಬಂದಾಗ ನಾಳೆ ಕೋಸಂಬರಿ ಅಥವಾ ಪುಳಿಯೋಗರೆ ಇಡಬಹುದು. ನೀವು ನಾಳಿನ ದೇವಿಯ ಬಟ್ಟೆಯ ಬಣ್ಣ ನೀಲಿ, ಅಂದರೆ ಕಳಸವನ್ನು ಯಾರೆಲ್ಲ ಇಟ್ಟಿದ್ದೀರಾ ನೀವು ಆ ಬಟ್ಟೆಯನ್ನು ಚೇಂಜ್ ಮಾಡ್ತೀನಿ ಅನ್ನೋಂತಹದ್ದಾದರೆ ನೀಲಿ ಬಣ್ಣದ ಒಂದು ಬ್ಲೌಸ್ ಪೀಸ್ನಲ್ಲಿ ದೇವಿಗೆ ಅಲಂಕಾರ ಮಾಡ್ಕೊಳ್ಳಿ. ಇನ್ನೇನು ಯಥಾ ಪ್ರಕಾರ ಆ ವ್ರತದ ವಿಡಿಯೋಸ್ ಹಾಕಿದ್ದೇನಲ್ವ, ಆ ಪ್ರಕಾರವಾಗಿ ವ್ರತವನ್ನು ಮುಂದುವರಿಸ್ಕೊಂಡು ಹೋಗಿ. ನಾಳೆನೂ ಸಹ ರಾಯರ ಫೋಟೋ ಒರೆಸ್ಬೇಕು, ಹೊಸದಾಗಿ ಗಂಧ ಅಥವಾ ಗೋಪಿ ಚಂದನವನ್ನು ಇಡಬೇಕು. ವ್ರತ ಆಗಿರೋದ್ರಿಂದ ತುಳಸಿಯನ್ನು ಇಡಬೇಕು. ನೈವೇದ್ಯವನ್ನು ಕೂಡ ತಪ್ಪದೇ ಮಾಡಬೇಕು. ನಾಳೆ 4 ದೀಪ ರಾಯರ ಮುಂದೆ ಉರಿಬೇಕು. ಇನ್ನು ರಾಯರ ಗುರುವಾರದ ಪೂಜೆ ಯಾವ ರೀತಿ ಇರಬೇಕು ಅಂತ ಹೇಳಿ ನೋಡುವಂತಹದ್ದಾದರೆ, ನಾನು ಆಗಲೇ ಹೇಳಿದೆ, ಇದು ನವರಾತ್ರಿಯಲ್ಲಿ ಬರುವಂತಹ ಗುರುವಾರ, ಅತ್ಯಂತ ಶಕ್ತಿಶಾಲಿಯಾದಂತಹ ಗುರುವಾರ. ನವರಾತ್ರಿಯ ಸಮಯದ ಎಲ್ಲ ದಿವಸಗಳು ಸಹ ಬಹಳ ಶ್ರೇಷ್ಠವಾಗಿರುತ್ತೆ. ಹೀಗಾಗಿ ನೀವು ರಾಯರಿಗೆ ನಾನು ಹೇಳೋ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿ 9 ಗುರುವಾರ ಪೂಜೆ ಮಾಡಿದಂತಹ ಪುಣ್ಯ ಫಲವನ್ನು ರಾಯರು ನಿಮ್ಮದಾಗಿಸ್ತಾರೆ. ಗುರುವಾರ ನಿಮ್ಮ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂಥದ್ದಾದರೆ ಬೆಳಗ್ಗಿನ ಜಾವ 5:18 6:20 ತನಕನೂ ಸಹ ಸಮಯ ಬಹಳ ಚೆನ್ನಾಗಿದೆ. ನೀವು ಆ ಸಮಯದಲ್ಲಿ ದೇವರ ಮನೆಯಲ್ಲಿ ನೀವು ದೇವಿ ವ್ರತವನ್ನು ಮಾಡ್ತಾಯಿದ್ರೆ ಕಳಸದ ಅಕ್ಕಪಕ್ಕ ದೀಪ ಹಚ್ಚುವಂತಹದ್ದು, ಜೊತೆಯಲ್ಲಿ ರಾಯರ ಪೂಜೆಯನ್ನು ಮಾಡುವಂತಹದ್ದು, ಅಂದರೆ ರಾಯರ ಮುಂದಿನ ದೀಪ ಹಚ್ಚುವಂತಹದ್ದನ್ನು ಈ ಸಮಯದಲ್ಲಿ ಮಾಡಿಕೊಳ್ಳಿ. ಇಲ್ಲ ನಾವು ದೇವಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ರತ ಮಾಡ್ತಾ ಇಲ್ಲ ಅನ್ನುವಂಥವರು ಕೇವಲ ರಾಯರ ಮುಂದೆ ಈ ಶುಭ ಸಮಯದಲ್ಲಿ ದೀಪ ಹಚ್ಚುವಂತಹದ್ದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಪೂಜೆ ಅಂತ ಹೇಳಿ ಬಂದಾಗ ನೀವು ರಾಯರಿಗೆ ಅವತ್ತಿನ ದಿವಸ ತಪ್ಪದೆ ತುಳಸಿ, ದುಂಡು ಮಲ್ಲಿಗೆ ಮತ್ತು ಪಾರಿಜಾತ ಹೂಗಳನ್ನು ಬಳಸಿ. ಪಾರಿಜಾತ ಹೂ ಅಂದರೆ ಹೇಗಿರುತ್ತೆ ಅಂಥೇಳಿ ಕೆಲವರು ಕೇಳಿದರೆ, ಅದನ್ನು ಮಾರುಕಟ್ಟೆಗಳಲ್ಲಿ ಮಾರುವಂತಹದ್ದು ಕಡಿಮೆ. ಮರಗಳಲ್ಲಿ ಸಿಗುತ್ತೆ ನಮಗೆ ಪಾರಿಜಾತ ಮರಗಳು. ಅಲ್ಲಿ ಹೂವನ್ನು ನಾವು ಬೀಳಿಸ್ಕೊಂಡು ಮರ ಅಲ್ಗಾಡಿಸಿದ್ರೆ ನಮಗೆ ಆ ಹೂಗಳು ಬೀಳುತ್ತೆ. ಆ ರೀತಿಯಾಗಿ ನಾವು ಹೆಕ್ಕೊಂಡು, ಅಂದರೆ ಕೆಳಗಡೆ ಏನಾದರೂ ಸ್ವಲ್ಪ ಹಾಸಿಬಿಟ್ಟು ಅದರ ಮೇಲೆ ಬೀಳೋ ಥರ ಮಾಡಿ ಆ ಹೂವನ್ನು ತಗೊಂಡು ಬಂದು ರಾಯರಿಗೆ ಇಡುವಂತಹದ್ದು. ಪಾರಿಜಾತ ಹೂಗಳು ರಾಯರಿಗೆ ಬಹಳ ಶ್ರೇಷ್ಠ. ಸಿಗಲಿಲ್ಲ ಅಂತಂದರೆ ದುಂಡು ಮಲ್ಲಿಗೆ ಮತ್ತು ತುಳಸಿಯನ್ನು ಬಳಸಿ ಅಲಂಕಾರವನ್ನು ನೀವು ಮಾಡಿಕೊಳ್ಳುವಂತಹದ್ದನ್ನು ಮಾಡಿ. ಗುರುವಾರವೂ ಕೂಡ ತಪ್ಪದೆ ರಾಯರ ಫೋಟೋವನ್ನು ನೀವು ಒರೆಸ್ಕೋಬೇಕಾಗುತ್ತೆ. ಗುರುವಾರ ಸ್ವಲ್ಪ ವಿಶೇಷವಾಗಿರೋದ್ರಿಂದ ತಪ್ಪದೆ ಎಲ್ಲರೂ ಸಹ ರಾಯರಿಗೆ ಗೋಪಿ ಚಂದನವನ್ನು ಹಚ್ಚಿ. ಗಂಧಕ್ಕಿಂತಲೂ ಶ್ರೇಷ್ಠ ಈ ಗೋಪಿ ಚಂದನ ಅನ್ನುವಂತಹದ್ದು. ಗೋಪಿ ಚಂದನವನ್ನು ರಾಯರಿಗೆ ಕೇವಲ 6 ಬೊಟ್ಟು ಮಾತ್ರ ಬರಬೇಕು. ಹಣೆ ಮೇಲೆ, ಕಣ್ಣುಗಳ ಅಕ್ಕಪಕ್ಕ, ರಾಯರ ವಕ್ಷಸ್ಥಲ, ರಾಯರ ಬಾಹುಗಳು, ರಾಯರ ಪಾದಕ್ಕೆ ನಾವು ಗಂಧವನ್ನು ಸಮರ್ಪಣೆ ಮಾಡಬಾರ್ದು. ಇನ್ನು ರಾಯರಿಗೆ ವ್ರತ ಅಂಥೇಳಿ ಮಾಡ್ತಾ ಇರೋವಂತಹವರು ಮತ್ತು ವಿಶೇಷ ದಿನವಾಗಿರೋದ್ರಿಂದ ಬೇರೆಯವರು ಕೂಡ 18+1 ಅಂದರೆ 19 ಗೆಜ್ಜೆಗಳು ಇರುವಂತಹ ರೀತಿಯಲ್ಲಿ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ರಾಯರಿಗೆ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು, ಅಂದರೆ ರಾಯರ ಮುಂದೆ ದೀಪ ಹಚ್ಚೋದಕ್ಕಿಂತ ಮೊದಲು ನಾವು ಶ್ರೀಹರಿಯ ಸ್ಮರಣೆಯನ್ನು ನಾವು ಮರಿಬಾರ್ದು. ಹೀಗಾಗಿ ನಿಮ್ಮ ಮನೆಯಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಯಾವ ಫೋಟೋ ಇದ್ದರೂ ಕೂಡ ಅದನ್ನು ಒರೆಸಿ ಅದಕ್ಕೆ ಗೋಪಿ ಚಂದನ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ತುಳಸಿ, ಹೂಗಳು ಎಲ್ಲವನ್ನು ಏರಿಸ್ಕೊಂಡು ಆ ಫೋಟೋ ಅಥವಾ ವಿಗ್ರಹದ ಮುಂದೆ ಒಂದು ಮಣ್ಣಿನ ದೀಪವನ್ನು ಹಚ್ಚಲಿಕ್ಕೆ ತಯಾರಿ ಮಾಡಿಕೊಳ್ಳಿ. ಅದಕ್ಕೂ ಸಹ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳುವಂತಹದ್ದು. ಇನ್ನು ರಾಯರಿಗೆ ಎಷ್ಟು ದೀಪಗಳನ್ನು ಹಚ್ಚಬೇಕು ಅಂತಂದರೆ, ರಾಯರಿಗೆ ಈ ಗುರುವಾರ ನೀವು 9 ದೀಪಗಳನ್ನು ಹಚ್ಚಬೇಕಾಗತ್ತೆ. ಅಂದರೆ 7 ಮಣ್ಣಿನ ದೀಪಗಳು ಮತ್ತು 2 ಮಾಮೂಲಿ ದೀಪ. ಎಲ್ಲಕ್ಕೂ ಸಹ ತುಪ್ಪವನ್ನು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಸ್ವಲ್ಪ ಹಾಕಿ. ಈ ಮಣ್ಣಿನ ದೀಪಗಳಿಗೆ ನಾವು ತುಪ್ಪ ಹಾಕುವಾಗ ತುಂಬ ಹಾಕಬಾರ್ದು.
ಒಂದೊಂದು ಸ್ಪೂನು ಹಾಕ್ಕೊಂಡ್ರೆ ಸಾಕು. ಇನ್ನೆರಡು ದೀಪಗಳು ರಾಯರ ಮುಂದೆ ಏನು ಇಡ್ತಿರಲ್ವ ಮಾಮೂಲಿ ದೀಪ, ಅದಕ್ಕೆ ಒಂದೊಂದು ಎರಡೆರಡು ಸ್ಪೂನನ್ನು ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ. ರಾಯರಿಗೆ ತುಪ್ಪವನ್ನು ಹಾಕಿ ನೀವು ದೀಪ ಹಚ್ಚುವಾಗ ಆಗುವಂತಹ ಖರ್ಚಿನ ಬಗ್ಗೆ ಲೆಕ್ಕ ಹಾಕಬೇಡಿ. ಏಕೆಂದರೆ ಅದಕ್ಕೆ 10ರಷ್ಟು ಮುಂದೆ ರಾಯರು ನಿಮಗೆ ಖಂಡಿತವಾಗಿ ದಯಪಾಲಿಸ್ತಾರೆ. ಇನ್ನು ದೀಪ ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೊಂಡಿರ್ತೀರ. ತುಳಸಿ ಪೂಜೆಯನ್ನು ಮಾಡ್ದಲೇ ನಾವು ರಾಯರ ಪೂಜೆ ಮಾಡಬಾರ್ದು. ಹೊರಗಡೆ ತುಳಸಿ ಪೂಜೆಗೆ ಸಿದ್ಧ ಮಾಡಿಕೊಂಡು ತುಳಸಿ ಗಿಡದ ಮುಂದೆ ದೀಪ ಹಚ್ಕೊಡಿ. ಒಳಗಡೆ ದೇವ್ರ ಮನೆಯಲ್ಲಿ ಯಾರಾದರೂ ದೇವಿ ವ್ರತ ಮಾಡ್ತಾಯಿದ್ರೆ ಮೊದಲು ಆ ದೇವಿಗೆ ಸಂಬಂಧಪಟ್ಟಂತೆ ದೀಪ ಹಚ್ಚಿಬಿಟ್ಟು ಆ ದೇವಿಯ ಸ್ತೋತ್ರ ಎಲ್ಲವನ್ನು ಮುಗಿಸಿ ತಾಯಿಗೆ ನೈವೇದ್ಯವನ್ನು ಕೂಡ ಅರ್ಪಣೆ ಮಾಡಿಬಿಟ್ಟು 2 ತುಪ್ಪದ ಬತ್ತಿಯಿಂದ ಆ ದೇವಿಗೆ ಮೊದಲು ಆರತಿ ಮಾಡಿಬಿಡಿ. ದೇವಿಗೆ ಏನು ಗೌರವ ಸಲ್ಲಿಸಬೇಕೋ ಮೊದಲು ಅದೆಲ್ಲ ಸಲ್ಲಿಸಿದ್ದಾದಮೇಲೆ ನೀವು ರಾಯರ ಕಡೆ ಬರಬೇಕು. ಏಕೆಂದರೆ ರಾಯರೂ ಸಹ ತಾಯಿ ಮಂಚಾಲಮ್ಮನ ಆರಾಧಕರು. ಈ ನವರಾತ್ರಿ ಪೂರ್ತಿ ರಾಯರು ಆ ತಾಯಿಗೆ ವಿಶೇಷವಾದಂತಹ ಸೇವೆಗಳನ್ನು ರಾಯರ ಕಡೆಯಿಂದ ಅರ್ಪಿಸ್ತಾರಂತೆ. ಹೀಗಾಗಿ ನಾವು ಕೂಡ ಮನೆಯಲ್ಲಿ ಮೊದಲು ದೇವಿ ಪೂಜೆಯನ್ನು ಮುಗಿಸ್ಕೊಂಡ್ಬಿಡ್ಬೇಕು. ಇಲ್ಲ ನಾವು ವ್ರತ ಮಾಡ್ತಿಲ್ಲ ಅನ್ನೋಂತಹದ್ದಾದರೆ ಮೊದಲು ನೀವು ದೇವ್ರ ಮನೆಯ ದೀಪ ಹಚ್ಕೊಂಡು ನಂತರ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ನೀವಿಟ್ಟಿರುವಂತಹ ಮಣ್ಣಿನ ದೀಪವನ್ನು ಹಚ್ಕೊಳ್ಳಿ. ಇದಾದ ಮೇಲೆ ರಾಯರ ಮುಂದೆ ಏನು ನೀವು 9 ದೀಪಗಳನ್ನು ಇಟ್ಟಿರ್ತೀರ ಅಷ್ಟನ್ನೂ ಸಹ ಏಕಕಾಲಕ್ಕೆ ತುಳಸಿ ಅಗ್ಗಿಷ್ಟಿಕೆಯಿಂದ ಹಚ್ಕೊಳ್ಳಿ. ಇಲ್ಲ ಅಂತಂದರೆ ಒಂದೆರಡು ಬತ್ತಿಗಳನ್ನು ಎಣ್ಣೆನಲ್ಲಿ ನೆನೆಸ್ಬಿಟ್ಟು ಅದನ್ನು ಹಚ್ಕೊಂಡು ಮಾಡುವಂತಹದ್ದನ್ನು ಮಾಡಿ. ಇನ್ನೊಂದು ಏನು ವಿಶೇಷಪ್ಪ ಅಂತಂದರೆ ಮಣ್ಣಿನ ದೀಪಕ್ಕೆ ನಾವು ಯಾವಾಗಲೂ ಹೂಬತ್ತಿಗಳನ್ನು ಹಾಕಿ ದೀಪ ಹಚ್ತಾ ಇದ್ವಿ ಮಣ್ಣಿನ ದೀಪದ ಆರಾಧನೆಯನ್ನು ಮಾಡುವಾಗ. ಆದರೆ ಈ ನವರಾತ್ರಿಯ ಗುರುವಾರದಲ್ಲಿ ನಾವು ಹೂಬತ್ತಿಗಳಲ್ಲಿ ಹಚ್ಚಲ್ಲ. ಉದ್ದ ಬತ್ತಿಗಳಿರುತ್ತಲ್ವ ಆ ಉದ್ದ ಬತ್ತಿಗಳನ್ನು ಹಾಕಿಬಿಟ್ಟು ತುಪ್ಪ ಹಾಕಿಬಿಟ್ಟು ಹಚ್ಚಬೇಕು. ಹಚ್ಚೋದಕ್ಕಿಂತ ಮೊದಲು ಎಲ್ಲ ದೀಪಗಳಿಗೂ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಅದಾದಮೇಲೆ ಒಂದು ಹೂವನ್ನು ಇಟ್ಬಿಟ್ಟು ಸ್ವಲ್ಪ ಅಕ್ಷತೆ ಕಾಳು ಆ ದೀಪಗಳ ಬಳಿಗೆ ಹಾಕಿ ನಿಮ್ಮ ಮನೆಯ ತುಂಬ ಕಷ್ಟಗಳನ್ನು ನೀವು ಆ ದೀಪಗಳನ್ನು ಹಚ್ತಿರಲ್ಲ ಆ ದೀಪಗಳು ಕಳೆಯುವಂತಹ ಕೆಲಸ ಮಾಡುತ್ತೆ. ಆ ದೀಪಗಳನ್ನು ಹಚ್ಚುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಹೇಳಿಕೊಂಡು ನಿಮ್ಮ ಮನಸ್ಸಿನ ಕಷ್ಟಗಳೆಲ್ಲವನ್ನು ರಾಯರ ಬಳಿ ನಿವೇದನೆ ಮಾಡಿಕೊಂಡು ಆ ಕಷ್ಟಗಳನ್ನು ಕಳೀರಿ ಅಂತ ಕೇಳಿಕೊಂಡು ಆ ದೀಪಗಳನ್ನು ಹಚ್ಚುವಂತಹದ್ದನ್ನು ಮಾಡಿ. ಇದಾದ ಮೇಲೆ ನೀವು ಧೂಪವನ್ನು ತೋರಿಸ್ತೀರ. ಧೂಪವನ್ನು ತೋರಿಸಿದ್ದಾದಮೇಲೆ ಶ್ರೀಮನ್ ಮಹಾವಿಷ್ಣುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ತಪ್ಪಿಸಬೇಡಿ. ಇದಾದಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂತಹದ್ದು, ರಾಯರ ಅಕ್ಷರಮಾಲಿಕಾ ಸ್ತೋತ್ರ, ರಾಯರ ಗಾಯತ್ರಿ ಮಂತ್ರ ಒಂದು 21 ಸಾರ್ತಿ ಆದರೂ ಹೇಳ್ಕೊಳ್ಳಿ. ರಾಯರ ಜೀವನ ಚರಿತ್ರೆಯನ್ನು ಹೇಳ್ಕೊಳ್ಳಿ. ಅಂದರೆ ನಾನಿಲ್ಲೇ ಹೇಳಿದ್ದೀನಿ ಮೊದಲೇ ನಿಮಗೆ, ಈ ನವರಾತ್ರಿಯ ಸಂದರ್ಭದಲ್ಲಿ ರಾಯರ ಜೀವನ ಚರಿತ್ರೆಯನ್ನು ಓದುವಂತಹದ್ದು ಬಹಳ ಶ್ರೇಷ್ಠ ಅಂಥೇಳಿ. ಹೀಗಾಗಿ ರಾಯರ ಜೀವನ ಚರಿತ್ರೆ ಪುಸ್ತಕ ಇದ್ದರೆ ಓದಿ. ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಕೂಡ ರಾಯರ ಮುಂದೆ ದೀಪ ಹಚ್ಚಿದಾಗ ನೀವು ರಾಯರ ಸ್ತೋತ್ರಗಳನ್ನು ಅಥವಾ ರಾಯರ ಈ ಪುಸ್ತಕ ಏನಿದೆ ಅದನ್ನು ಕೂಡ ನೀವು ಸಂಜೆ ಓದ್ಕೋಬಹುದು. ಇದೆಲ್ಲ ಆದಮೇಲೆ ಅಂದರೆ ಸ್ತೋತ್ರ ಸೇವೆ ಮುಗಿದ ನಂತರ 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ನಾವು ಮಾಡುವಂತಹದ್ದನ್ನು ಮಾಡಬೇಕು. ಬಹಳ ವಿಶೇಷವಾದಂತಹ ಗುರುವಾರ ಆದ್ದರಿಂದ 3 ತರಹದ ಹಣ್ಣುಗಳನ್ನು ರಾಯರಿಗೆ ನಿಮಗೆ ಶಕ್ತಿ ಇದ್ದರೆ ಸಮರ್ಪಣೆ ಮಾಡಿ. ಒಂದೊಂದು ಹಣ್ಣಿಟ್ಟರೂ ಕೂಡ ಸಾಕು. ಏನಾದರೂ ಸಿಹಿ ಪದಾರ್ಥ ಆದಷ್ಟು ಕಡಲೆಬೇಳೆ ಹಯಗ್ರೀವ ಮಾಡಿ ಇಡಿ. ರಾಯರಿಗೆ ತುಂಬ ಪ್ರೀತಿಯಾದಂತಹ ನೈವೇದ್ಯ ಇದು. ನಿಮಗೆ ಅದಕ್ಕೂ ಸಹ ಒಂದಷ್ಟು ಅನುಗ್ರಹಗಳನ್ನು ರಾಯರು ಖಂಡಿತ ಮಾಡ್ತಾರೆ ಅವರಿಗೆ ಪ್ರೀತಿಯಾದಂತಹ ನೈವೇದ್ಯವನ್ನು ಇಡೋದ್ರಿಂದ. ಇದಾದ ತಕ್ಷಣ ನೀವು ರಾಯರಿಗೆ ಏನು ಮಾಡಬೇಕು, ಕಾಯಿಯನ್ನು ಹೊಡಿಬೇಕಾಗುತ್ತೆ. ಅಂದರೆ ಹಣ್ಣುಗಳು ನೈವೇದ್ಯ ಎಲ್ಲವನ್ನು ಸಮರ್ಪಣೆ ಮಾಡಿದ್ದಾದಮೇಲೆ ನೈವೇದ್ಯವನ್ನು ಇಟ್ಟಾಗ ನೀವು ಒಂದು ಲೋಟಕ್ಕೆ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಎಲೆ ತುಳಸಿ ಹಾಕ್ಕೊಂಡು ಒಂದು ಹೂವಿನಲ್ಲಿ ಮೇಲೆಲ್ಲ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಹಯಗ್ರೀವ ಏನು ಮಾಡ್ತೀರಾ ಆಗ ಸ್ವಲ್ಪ ಪಚ್ಚಕರ್ಪೂರವನ್ನು ಸೇರಿಸಿ ಮಾಡಿ. ಆವಾಗ ರಾಯರ ನೈವೇದ್ಯಕ್ಕೆ ಸಲ್ಲುತ್ತೆ. ನೋಡಿ, ರಾಯರ ನೈವೇದ್ಯ ಇಡುವಾಗ ಇಷ್ಟೆಲ್ಲ ಪ್ರೊಸೀಜರ್ಸ್ ಇದೆ. ಇರೋದನ್ನು ಹೇಳಿದ್ರೆ ಇಲ್ದಿದ್ದನ್ನು ಹೇಳ್ತಾರೆ, ಹೆದರಿಸ್ತಾರೆ, ಹಾಗೆ ಹೀಗೆ ಅಂತಾರೆ. ಖಂಡಿತ ಇಲ್ಲ. ಕಡಲೆಬೇಳೆ ಹಯಗ್ರೀವ ಮಾಡುವಾಗ ಸ್ವಲ್ಪ ಪಚ್ಚಕರ್ಪೂರ ಹಾಕುವಂತಹದ್ದು ಮಾಡಿ. ಅದಾದಮೇಲೆ ಒಂದು ಎಲೆ ತುಳಸಿಯನ್ನು ಆ ನೈವೇದ್ಯದ ಮೇಲೆ ಇಟ್ಬಿಟ್ಟು ರಾಯರಿಗೆ ಸಮರ್ಪಣೆಯನ್ನು ಮಾಡುವಂತಹದ್ದನ್ನು ಮಾಡಬೇಕಾಗುತ್ತೆ.
ಇದೆಲ್ಲ ಮುಗಿದ ಮೇಲೆ ಅಂದರೆ ನೈವೇದ್ಯ ಇಟ್ಟ ಮೇಲೆ ರಾಯರಿಗೆ ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಇನ್ನು ಸಾಯಂಕಾಲ ಕೂಡ ನೀವು ತಪ್ಪದೆ 5:15 5:15 ಒಳಗಡೆ 9 ದೀಪಗಳನ್ನು ಮತ್ತೆ ಹಚ್ಚಬೇಕು. ಕನ್ಫ್ಯೂಷನ್ ಆಗಬೇಡಿ ಮತ್ತು ಕಮೆಂಟಲ್ಲಿ ಕೇಳಬೇಡಿ. 9 ದೀಪಗಳನ್ನ ಸಾಯಂಕಾಲ ಎಣ್ಣೆನೆಲ್ಲ ಹಚ್ಚಿ, ಯಾವ ದೀಪಕ್ಕೂ ಮತ್ತು ತುಪ್ಪ ಬೇಡ, ಎಣ್ಣೆಯಲ್ಲಿ ಮತ್ತೆ 9 ದೀಪಗಳನ್ನು ಕೂಡ ನೀವು ಹಚ್ಚಬೇಕಾಗತ್ತೆ. ಇಲ್ಲಿಗೆ ರಾಯರ ಗುರುವಾರದ ಪೂಜೆ ಸಮಾಪ್ತಿಯಾಗತ್ತೆ. ಗುರುವಾರ ರಾಯರ ದರ್ಶನ ಮಾಡಿ ಜೊತೆಯಲ್ಲಿ 9 ದಿವಸಗಳು ದೇವಿಯ ದರ್ಶನವನ್ನು ಮಾಡುವಂತಹದ್ದನ್ನು ಮರಿಬೇಡಿ, ಬಹಳ ಶ್ರೇಯಸ್ಕರ. ಅದರ ಜೊತೆಯಲ್ಲಿ ರಾಯರ ಪೂಜೆಯ ವಿಚಾರದಲ್ಲಿ ಏನೇ ಬೇರೆಯವರು ಹೇಳಲಿ, ನಿಮ್ಮ ಪಾಡಿಗೆ ನೀವು ರಾಯರ ಸೇವೆಯನ್ನು ಮಾಡ್ತಾ ಹೋಗಿ. ಏಕೆಂತಂದರೆ ರಾಯರ ಪೂಜೆಯನ್ನು ಮಾಡಿ ಬಹಳ ಒಳ್ಳೆಯದಾಯಿತು ಅನ್ನೋಂಥವರು ಇದ್ದಾರೆ, ಇನ್ನೂ ನಮಗೆ ಯಾವ ಅನುಗ್ರಹ ಆಗಿಲ್ಲ ಅನ್ನೋಂಥವರು ಸಹ ಇದ್ದಾರೆ. ಅನುಗ್ರಹ ಆಗಿಲ್ಲ ಅನ್ನೋಂಥವರಿಗೆ ಅವರ ಕರ್ಮದ ಭಾರ ಏನಿದೆ ಅದು ಕಳೆಯೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು. ಅಷ್ಟರಲ್ಲಿ ಬೇರೆಯವರು ಅಂಥವ್ರ ಮಾತನ್ನು ಕೇಳಿ ಡಿಮೋಟಿವೇಟ್ ಆಗಿ ರಾಯರ ಸೇವೆ ಮಾಡುವಂತಹದ್ದನ್ನು ಬಿಡಬೇಡಿ. ರಾಯರು ಪ್ರತಿಯೊಬ್ಬ ಭಕ್ತರಿಗೂ ಸಹ ಕೆಲವೊಂದು ಪರೀಕ್ಷೆಗಳನ್ನು ಒಡ್ಡುತ್ತಾರೆ. ಅದೆಲ್ಲವನ್ನು ನಾವು ತಾಳ್ಮೆಯಿಂದ ಎದುರಿಸಬೇಕು. ಗುರುರಾಯರ ಪ್ರೀತಿಯನ್ನು ಗೆಲ್ಲಬೇಕು. ಆ ಕಷ್ಟಗಳನ್ನೆಲ್ಲ ದಾಟಿ ಆಗ ಒಂದು ಬಾರಿ ಅವರ ಅನುಗ್ರಹ ಜೀವನದಲ್ಲಿ ಆಯಿತು ಅಂತಂದರೆ ಬಾಳನ್ನು ಬಂಗಾರ ಮಾಡಿ ಹಸನು ಮಾಡ್ತಾರೆ. ಇವೆಲ್ಲವೂ ತತ್ಕ್ಷಣಕ್ಕಾಗೋದಿಲ್ಲ, ಸ್ವಲ್ಪ ಸಮಯ ಹಿಡಿಯುತ್ತೆ. ದಯಮಾಡಿ ತತ್ಕ್ಷಣಕ್ಕೆ ಯಾರು ಯಾವ ನಿರ್ಧಾರಕ್ಕೂ ಬಾರ್ದಲೆ ನಿಷ್ಠೆಯಿಂದ ಅವ್ರ ಸೇವೆ ಮಾಡ್ತಾ ಹೋಗಿ. ಖಂಡಿತ ರಾಯರು ಕೈ ಹಿಡಿದ್ರು ಅಂತಂದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. 5 ದಿವಸದ ವ್ರತ ಯಾವತ್ತಿಂದ ಪ್ರಾರಂಭ ಮಾಡಬೇಕು ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ.